ಇನ್ನು ಈ ಗ್ರಹಣ ಕಾಲದಲ್ಲಿ ದೇವಾಲಯಗಳಿಗೆ ದಿಗ್ಬಂಧನವನ್ನು ವಿಧಿಸಲಾಗಿತ್ತು. ಬಹುತೇಕ ದೇವಸ್ಥಾನಗಳು ಪೂರ್ವಾವಧಿಯಲ್ಲೇ ಬಂದ್ ಮಾಡಿಕೊಂಡಿದ್ರು, ಕ್ಲೋಸ್ ಮಾಡಿದ್ರು. ಗ್ರಹಣ ಈಗ ಕಳೆದಿರುವ ಹಿನ್ನೆಲೆಯಲ್ಲಿ ದೇವಾಲಯಗಳಲ್ಲಿ ಶುಚಿ ಕಾರ್ಯಗಳೆಲ್ಲವೂ ಕೂಡ ಆರಂಭ ಆಗಿರುತ್ತೆ. ಬೆಳಗಿನ ಜಾವ 4 ಗಂಟೆಗೆ ಕೆಲವು ಕಡೆ ಎಲ್ಲ ಆರಂಭ ಆಗಿದೆ. ಯಾಕೆಂದರೆ ಬೆಳಗ್ಗೆ ಶುಚಿ ಕಾರ್ಯ ನಡೆದು ದೇವರಿಗೆ ಅಭಿಷೇಕ ಆಗಿ ಆನಂತರ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಸೊ ದೇವರಿಗೆ ಅಭಿಷೇಕ, ಅಲಂಕಾರ, ಬಳಿಕ ಭಕ್ತರಿಗೆ ದರ್ಶನವನ್ನು ಕೂಡ ಕೊಡಿಸಲಾಗುತ್ತೆ. ಮುಂಜಾನೆಯಿಂದಲೇ ದೇವಾಲಯದತ್ತ ಬರ್ತಾ ಇದ್ದಾರೆ ಭಕ್ತಾದಿಗಳು. ಕೆಲವರೆಲ್ಲರೂ ಕೂಡ ಗ್ರಹಣ ಕಳೆದ ನಂತರ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡಬೇಕು ಅಂತಕ್ಕಂಥ ಪ್ರತೀತಿಯನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಬೆಳಗ್ಗೆನೇ ಶುಚಿ ಕಾರ್ಯಗಳೆಲ್ಲವೂ ಕೂಡ ದೇವಸ್ಥಾನದಲ್ಲಿ ನಡೀತಾ ಇದೆ. ಕೆಲವು ಕಡೆ ಮುಕ್ತಾಯವಾಗಿದೆ. ಸಾಮಾನ್ಯವಾಗಿ ಬೆಳಗ್ಗೆ ಹೊತ್ತಿನಲ್ಲೇ ದೇವರಿಗೆ ಅಭಿಷೇಕಗಳನ್ನು ಮಾಡಿ ಮುಗಿಸ್ತಾರೆ ಪ್ರತಿನಿತ್ಯ ಎಂದಿನಂತೆ. ಈಗಲೂ ಕೂಡ ಅದೇ ರೀತಿಯಲ್ಲಿ ಬಹುತೇಕ ದೇವಸ್ಥಾನಗಳಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಬನಶಂಕರಿ ದೇವಸ್ಥಾನದಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ಈಗ ಗ್ರಹಣ ಮೋಕ್ಷವಾಗಿರೋದ್ರಿಂದ ದೇವಸ್ಥಾನದಲ್ಲಿ ಏನೆಲ್ಲ ಕಾರ್ಯಗಳು ನಡೀತಾ ಇದೆ ಅಂತ? ಅರವಿಂದ್, ಸದ್ಯ ನಾನು ಬನಶಂಕರಿ ದೇವಸ್ಥಾನದಲ್ಲಿದ್ದೀನಿ. ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ಬೆಳಗ್ಗೆ 6 ಗಂಟೆಯ ನಂತರ ದೇವಸ್ಥಾನವನ್ನು ಶುಚಿಗೊಳಿಸಲಾಗಿದೆ. ಸೊ ಅದಾದ ಬಳಿಕ ಭಕ್ತರಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಈಗ ಒಂದಿಷ್ಟು ರಾಶಿಯವರಿಗೆ ಅಪಾಯ ಇದೆ ಅಥವಾ ಬೇರೆ ಬೇರೆ ಪರಿಹಾರಗಳನ್ನು ಕಂಡುಕೊಳ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ವಿಶೇಷ ಪೂಜೆಗಳನ್ನು, ಅಭಿಷೇಕಗಳನ್ನು ಮಾಡುವಂತಹ ಎಲ್ಲ ವ್ಯವಸ್ಥೆಗಳು ಕೂಡ ಆಗುತ್ತೆ. ಅದರ ಜೊತೆಗೆ 8 ಗಂಟೆ ನಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ಸೊ ಆ ಸಾಧ್ಯತೆ ಹೆಚ್ಚಿರುವಂಥ ಕಾರಣಕ್ಕಾಗಿ ಈಗ ಪ್ರತ್ಯೇಕ ವ್ಯವಸ್ಥೆಗಳನ್ನು ದರ್ಶನಕ್ಕಂತ ಹೇಳಿ ಮಾಡಲಾಗಿದೆ. ಸೊ ಈಗಾಗಲೇ ಹಾಲಿನ ಅಭಿಷೇಕ, ಕ್ಷೀರ ಮತ್ತು ಏನು ಬೇರೆ ಬೇರೆ ಅಭಿಷೇಕ ಮತ್ತು ಬೇರೆ ಬೇರೆ ವಿಧದ ಪೂಜೆ ಪುನಸ್ಕಾರಗಳನ್ನು ಕೂಡ ಇಲ್ಲಿ ನಡೆಸಲಾಗುತ್ತೆ. ಸೊ ಆ ಕಾರಣಕ್ಕಾಗಿ ಈಗ ಒಂದಿಷ್ಟು ವ್ಯವಸ್ಥೆಗಳನ್ನು ದೇವಸ್ಥಾನದ ಆಡಳಿತ ಮಂಡಳಿ ಕೂಡ ಮಾಡಿಕೊಂಡಿದೆ. ಸೊ 6 ಗಂಟೆಯ ಬಳಿಕ ದೇವಸ್ಥಾನದ ಗರ್ಭಗುಡಿಯನ್ನು ಸ್ವಚ್ಛಗೊಳಿಸಿದ ಬಳಿಕ ಸಂಪೂರ್ಣವಾಗಿ ಹೊರಭಾಗದಲ್ಲಿ, ದೇವಸ್ಥಾನದ ಹೊರಭಾಗದಲ್ಲಿ ಕೂಡ ಕಂಪ್ಲೀಟ್ ಆಗಿ ಈಗ ಸ್ವಚ್ಛತಾ ಕಾರ್ಯವನ್ನು ಕೂಡ ನಡೆಸಲಾಗ್ತಾ ಇದೆ. ಅದರ ಜೊತೆಗೆ ಒಂದಿಷ್ಟು ವಿಶೇಷ ಪೂಜೆಗಳನ್ನು ನಡೆಸಲಾಗ್ತಾ ಇದೆ. ಸಂಪೂರ್ಣವಾಗಿ ಭಕ್ತಾದಿಗಳು ಕೂಡ ಅಷ್ಟೇ ಒಂದಿಷ್ಟು ದೀಪ ಹಚ್ಚುವಂಥದ್ದು ಅಥವಾ ಅವರ ಹರಕೆಗಳು ಏನಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಪೂಜೆಗಳನ್ನು ನಡೆಸುವಂಥದ್ದು, ಜೊತೆಗೆ ಒಂದಿಷ್ಟು ಹೋಮ ಹವನಗಳನ್ನು ನಡೆಸುವಂಥದ್ದು, ಅದೆಲ್ಲವನ್ನು ಕೂಡ ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ಈಗ ದೇವಸ್ಥಾನದ ಹೊರಭಾಗದಲ್ಲಿ ಈಗ ಸ್ವಚ್ಛತೆಯನ್ನು ಮಾಡಲಾಗ್ತಾ ಇದೆ. ಸೊ 6 ಗಂಟೆಯ ಬಳಿಕ ದೇವಸ್ಥಾನದ ಬಾಗಿಲುಗಳು ಕೂಡ ಓಪನ್ ಮಾಡಲಾಗಿದೆ. ಈಗ ಬೆಳಗ್ಗೆನೇ ಜನ ಅಂದರೆ ಭಕ್ತಾದಿಗಳು ಕೂಡ ಬೆಳಗ್ಗೆನೇ ಬಂದು ಈಗ ದೇವರ ದರ್ಶನವನ್ನು ಪಡ್ಕೊಂಡು ಈಗ ಒಂದಿಷ್ಟು ಪೂಜೆಗಳನ್ನು ಮುಗಿಸ್ಕೊಂಡು ಈಗ ಹೋಗೋದಕ್ಕೆ ಈಗ ನಗರದ ಬೇರೆ ಬೇರೆ ಭಾಗಗಳಿಂದ ಈಗ ಬನಶಂಕರಿ ಅಮ್ಮನವರ ದೇವಸ್ಥಾನಕ್ಕೂ ಕೂಡ ಬರ್ತಾ ಇದ್ದಾರೆ. ಇನ್ನು ಅರ್ಚಕರು ಕೂಡ ಒಂದಿಷ್ಟು ಭಕ್ತಾದಿಗಳಿಗೆ ವಿಶೇಷ ಪೂಜೆಗಳನ್ನು ನಡೆಸುವಂತಹ ನಿಟ್ಟಿನಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಒಂದಿಷ್ಟು ಜನ ಹೋಮವನ್ನು ಮಾಡಿಸ್ತಾ ಇರ್ತಾರೆ, ಒಂದಿಷ್ಟು ಜನ ಅಭಿಷೇಕಗಳನ್ನು ನಡೆಸ್ತಾ ಇರ್ತಾರೆ, ಅಥವಾ ಒಂದಿಷ್ಟು ಹೂವಿನ ಅಲಂಕಾರಗಳ ಜೊತೆಗೆ ಬೇರೆ ಬೇರೆ ಪೂಜೆಗಳನ್ನು ಕೂಡ ನಡೆಸೋದಕ್ಕೆ ಈಗ ಮುಂದಾಗಿದ್ದಾರೆ. ಸೊ ಅದೆಲ್ಲ ವ್ಯವಸ್ಥೆಗಳನ್ನು ಕೂಡ ಈಗ ದೇವಸ್ಥಾನದ ಅರ್ಚಕರು ಕೂಡ ಮಾಡ್ತಾ ಇದ್ದಾರೆ. ರೈಟ್, ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಎಲ್ಲ ಮಾಹಿತಿಗಾಗಿ. ಇದು ಬನಶಂಕರಿ ದೇವಾಲಯದಲ್ಲಿ ಈಗ ನಡೀತಾ ಇರತಕ್ಕಂಥ ಸ್ವಚ್ಛತಾ ಕಾರ್ಯ. ಇನ್ನೂ ಗರ್ಭಗುಡಿಯನ್ನು ತೆರೆದಿಲ್ಲ. ಸ್ವಚ್ಛತಾ ಕಾರ್ಯ ಎಲ್ಲ ಮುಗಿದ ನಂತರ ಗರ್ಭಗುಡಿಯನ್ನು ತೆರೆದು ಆನಂತರ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ.